ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸಿಂಪಲ್ ಆಗಿರೋ ಟೇಸ್ಟಿಯಾಗಿರೋ ಪಪ್ಪು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡು ಒಂಚೂರು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಚಟಪಟ ಅಂದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಬೇಕು. ನೆಕ್ಸ್ಟ್ ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಒಗ್ಗರಣೆ ಕೊಡಬೇಕು. ಜಜ್ಜಿ ಯಾಕೆ ಹಾಕಬೇಕು ಅಂದರೆ ಅದ್ರ ಫ್ಲೇವರ್ಸ್ ಎಲ್ಲ ಬಿಟ್ಕೊಳ್ಳುತ್ತೆ ಗಾಯ್ಸ್, ಅದಕ್ಕೋಸ್ಕರ. ನೆಕ್ಸ್ಟ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ 2 ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫುಲ್ ಫ್ರೈ ಆಗಬೇಕು. ಆ ಥರ ಫ್ರೈ ಆದಮೇಲೆ ಮೈಸೂರು ಬೇಳೆನ ಒಂದು 100 ಗ್ರಾಮ್ ಇಲ್ಲ 2 ಇಡಿ ಅಷ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಸೋಸಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಒಂದು ಪಾಲಕ್ ಕಟ್ಟನ್ನು ಚೆನ್ನಾಗಿ ತೊಳೆದು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಇದನ್ನು ಸೇರಿಸಿ ಹಸಿ ವಾಸನೆ ಎಲ್ಲ ಹೋಗಿ ನಾವು ಎಷ್ಟೇ ಸೊಪ್ಪು ಹಾಕಿದ್ರೂ ಅದು ಫ್ರೈ ಮಾಡ್ತಾ ಮಾಡ್ತಾ ಕಾಣಿಸೋದೇ ಇಲ್ಲ ಕಣ್ಣಿಗೆ ನಾವು ಹಾಕಿದ್ದೀವಿ ಅಂತ, ಆ ಥರ ಆಗೋಗುತ್ತೆ. ಬಟ್ ಇಟ್ಸ್ ಓಕೆ, ಆ ಫ್ಲೇವರ್ ಬಂದರೆ ಸಾಕಲ್ವಾ. ನೆಕ್ಸ್ಟ್ 3 ಟೊಮೆಟೊ, ನಾಟಿ ಟೊಮೆಟೊ ಹಾಕ್ಕೊಳ್ಳಿ ಗಾಯ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಉಪ್ಪು ತಕ್ಕಷ್ಟು, ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಉಪ್ಪು, ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಮತ್ತು 2 ಸ್ಪೂನಷ್ಟು ಸಾಂಬಾರು ಪೌಡರ್ ಇಷ್ಟನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ. ಇದು ಆಪ್ಷನಲ್, ಇದು ಚಿಕನ್ ಮಸಾಲ ಪೌಡರು ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನಾನು ಜಸ್ಟ್ ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಟೊಮೆಟೊಸ್ ಎಲ್ಲ ಸ್ಮ್ಯಾಶ್ ಆಗಬೇಕು, ಅಷ್ಟವರೆಗೂ ಫ್ರೈ ಮಾಡಿಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇನ್ನೊಂದು ಸರಿ ಮಿಕ್ಸ್ ಮಾಡಿ. ಮತ್ತು ನೀರು ಮಾತ್ರ ಇದಕ್ಕೆ ಜಾಸ್ತಿ ಹಾಕೋಕೆ ಹೋಗಬಾರ್ದು. ಒಂದು ಚೂರು ಅಂದರೆ ಒಂದು ಚಿಕ್ಕ ಲೋಟದಷ್ಟು ನೀರು ಹಾಕ್ಕೊಂಬಿಟ್ರೆ ಸಾಕು. ಇದು ತುಂಬ ಥಿಕ್ಕಾಗಿರಬೇಕು, ಗಟ್ಟಿಯಾಗಿರಬೇಕು, ಆವಾಗ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಮತ್ತು ಖಾರನೂ ಸ್ವಲ್ಪ ಜಾಸ್ತಿ ಇರಲಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾಟಿ ಟೊಮೆಟೊ ಇದಿಷ್ಟು ನೋಡ್ಕೊಳ್ಳಿ, ಸಕ್ಕತ್ತಾಗಿ ಬರುತ್ತೆ. ಟೇಸ್ಟ್ ನೋಡಿಕೊಂಡೆ ಉಪ್ಪೆಲ್ಲ ಸರಿ ಇದೆಯಾ ಅಂತ. ಒಂಚೂರು ಕಡಿಮೆ ಅನಿಸ್ತು, ಸೊ ಉಪ್ಪು ಹಾಕ್ಕೊಂಡೆ. ನೆಕ್ಸ್ಟ್ ಒಂದು ಚಿಟಿಕೆಯಷ್ಟು ಸಕ್ಕರೆ ಹಾಕ್ಕೊಬೇಕು ಗೈಸ್, ಇದು ಟೇಸ್ಟ್ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ಇದು ನನ್ನ ಸೀಕ್ರೆಟ್ ಅಂತ ಹೇಳ್ಬೋದು. ಒಂದು ಚಿಟಿಕೆಯಷ್ಟು ಸಕ್ಕರೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಕುಕ್ಕರ್ನ ಚೆನ್ನಾಗಿ ಕ್ಲೋಸ್ ಮಾಡಬೇಕು. ಆ ಉಪ್ಪು ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ 1 ವಿಷಿಲ್ ಬರಬೇಕು ಸಾಕು, ಜಾಸ್ತಿ ಬೇಡ. ಇಲ್ಲ ಹಾಗೆ ಬೇಯಿಸ್ಕೊಂಡ್ರೂ ಆಗುತ್ತೆ, ಬಟ್ 1 ವಿಷಿಲ್. ನಾನು ಹೊಸ ಕುಕ್ಕರ್ ತೊಗೊಂಡಿದ್ದೀನಿ ಅಂತ ಟ್ರಯಲ್ ನೋಡ್ತಾ ಇದ್ದೀನಿ ಗೈಸ್. ನಾನು 1 ವಿಷಿಲ್ ಬಂದಮೇಲೆ ಏರ್ ಔಟ್ ಆದಮೇಲೆ ನೆಕ್ಸ್ಟ್ ಓಪನ್ ಮಾಡಿ ನೋಡಿ ಇಷ್ಟು ಥಿಕ್ಕಾಗಿರಬೇಕು, ಜಾಸ್ತಿ ತೆಳ್ಳಗಿರಬಾರ್ದು, ಈ ಥರ ಇರಬೇಕು. ಪಪ್ಪು ಅಂದರೆ ಹೋಟೆಲಲ್ಲೆಲ್ಲ ನೀವು ತಿಂದಿರಬೇಕು, ಆಂಧ್ರ ಸ್ಟೈಲ್ ಮೀಲ್ಸಲ್ಲಿ ಇರುತ್ತೆ ಪಪ್ಪು ಅಂತ ಇದ್ದೇ ಇರುತ್ತೆ. ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಇದ್ರ ಮುಂದೆ ಅದೇನಕ್ಕೂ ಇಲ್ಲ ಅನ್ಬೇಕು, ಅಷ್ಟು ಸೂಪರಾಗಿರುತ್ತೆ ಗೈಸ್. ಈಗ ಟೇಸ್ಟ್ ಮಾಡೋ ಸಮಯ ಗೈಸ್, ಟೇಸ್ಟ್ ಮಾಡೋ ಸಮಯ. ಬಿಸಿ ಬಿಸಿ ಅನ್ನಕ್ಕೆ ಪಪ್ಪು ಹಾಕ್ಕೊಂಡು ಅದ್ರ ಜೊತೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಗೈಸ್. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಹೇಳಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವೀಡಿಯೋಗೋಸ್ಕರ ಸುಮ್ಮನೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಗೈಸ್ ತುಂಬ ಜನ, ಪ್ಲೀಸ್ ಲೈಕ್ ಮಾಡಿ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ.